IPL ಈಗೊಂದು ಭಾಳ ಅಂದ್ರೆ ಭಾಳ ರೋಚಕ ಘಟ್ಟಕ್ಕೆ ಬಂದು ತಲುಪೈತಿ ಅಂತ ಅನ್ಬೋದು. ಯಾಕಪ್ಪ ಅಂತಂದ್ರೆ ಮೇಲಿನ 3 ತಂಡಗಳು ಏನಿದಾವಲ್ಲ, ಈಗ ಆಲ್ರೆಡಿ ಕ್ವಾಲಿಫೈ ಆದಂಥ ತಂಡಗಳು ಅವು ಟಾಪ್ 1 ಟಾಪ್ 2ಗೋಸ್ಕರ ಗುದ್ದಾಡ್ತಾ ಇದ್ವು. ಅಂದ್ರೆ ಟೇಬಲ್ ಟಾಪ್ ಒಳಗೆ ಟಾಪ್ 2 ಒಳಗೆ ಇರಾಕ ಅವ್ರು ಜಗಳ ಆಡ್ತಾ ಇದ್ರು. ಆದರೆ ಇಲ್ಲಿ ಇನ್ನು 3 ತಂಡಗಳು ಇಲ್ಲಿ ಹೊಡೆದಾಡ್ತಾ ಇದ್ರೆ ಉಳಿದಂಥ ತಂಡಗಳು ಏನಿದಾವಲ್ಲ ಅದರಲ್ಲಿ 4 ತಂಡಗಳಿದಾವೆ. ಆ 4 ತಂಡಗಳು ಸೇರಿ ಒಂದು ಸ್ಥಾನಕ್ಕೆ ಅಂದ್ರೆ 3ನೇ ಸ್ಥಾನಕ್ಕಾಗಿ ಅವ್ರು ಗುದ್ದಾಡ್ತಾ ಇದ್ದಾರೆ. ಮೊದಲನೇದಾಗಿ ಟಾಪ್ 2 ಬಗ್ಗೆ ಮಾತಾಡ್ಕೊಂಡು ಬಂದ್ಬಿಡೋಣ. ಟಾಪ್ 2 ಒಳಗೆ ಈಗ ಗುಜರಾತ್ ಮತ್ತು ಹೈದರಾಬಾದ್ ಒಳ್ಳೆ RCB ಈ 3 ತಂಡಗಳು ಸೇರಿ ಹೊಡೆದಾಡ್ತಾ ಇದ್ದು ಟಾಪ್ 2 ಒಳಗೆ ಇರಬೇಕಂತೇಳಿ. ಆದರೆ ಹೈದರಾಬಾದ್ ಅವ್ರು ಏನೋ ಮಾಡಿದ್ರೆ ಕೆಲಸ ಆಗಲಿಲ್ಲ. ಹೈದರಾಬಾದ್ ಅವ್ರನ್ನ ಯಾವೊಂದು ರನ್ ರೇಟಲ್ಲಿ ಅವರು ದೂರ ಇಡಬೇಕಿತ್ತಲ್ಲ ಆ ರನ್ ರೇಟಿಂದ RCB ಅವ್ರು ದೂರ ಇಟ್ಟು RCB ಈಗ ಟಾಪ್ 1 ಒಳಗೆ ಐತಿ, ಟಾಪ್ 2 ಒಳಗೆ ಗುಜರಾತ್ ಐತಿ, ಟಾಪ್ 3 ಒಳಗೆ ಈಗ ಆಲ್ರೆಡಿ ಬಂದ ಹೈದರಾಬಾದ್ ಕುಂತೈತಿ. 4 ತಂಡಗಳು ಹೊಡೆದಾಡಕತ್ತಾವು. ಈ 4 ತಂಡಗಳು ಒಂದು ತಂಡದ ಮೇಲೆ ಫುಲ್ ಡಿಪೆಂಡ್ ಆಗ್ಯಾವ. ಆ ಒಂದು ತಂಡ ಯಾವುದು, ಈ ಹೊಡೆದಾಡ್ತಿರುವಂಥ 4 ತಂಡಗಳು ಯಾವುದು ಅಂತೇಳಿ ನಾನು ನಿಮ್ಗೆ ಹೇಳ್ತೀನಿ. ಇದಷ್ಟೇ ಅಲ್ಲ, ಈಗ ಟಾಪ್ 2 ಒಳಗಿರುವಂಥ ಮ್ಯಾಚ್ 2 ಪಂದ್ಯಗಳ ಮ್ಯಾಚ್ ಏನೈತಲ್ಲ, ಅಂದ್ರೆ 2 ತಂಡಗಳ ಪಂದ್ಯ RCB ಮತ್ತು ಗುಜರಾತ್ ಪಂದ್ಯ ಇದೇ ಮಂಗಳವಾರ ನಡೀತೈತಿ. ಇನ್ನು ಟಾಪ್ 3 ಮತ್ತು ಟಾಪ್ 4 ಮ್ಯಾಚ್ ಅದಾದ ನಂತರ ನಡೀತೈತಿ. ಆದರೆ ಈ ಟಾಪ್ 3ಗೆ ಈಗ ಮತ್ತೊಂದು ತಂಡ ಬಂದು ಸೇರ್ಕೋಬೇಕಾಗೈತಿ. ಆ ಟಾಪ್ 3 ತಂಡ ಯಾವ್ದಾಕೈತಿ ಏನಂತೇಳಿ ಇವತ್ತು ಅದ್ರ ಹಣೆ ಬರ ಗೊತ್ತಾಗ್ತೈತಿ. ಆ ಎಲ್ಲ ತಂಡಗಳು ಒಂದು ತಂಡದ ಮೇಲೆ ಡಿಪೆಂಡ್ ಆಗ್ಯಾವ. ಆ ಡಿಪೆಂಡ್ ಆಗಿರುವಂಥ ತಂಡ ಯಾವುದಪ್ಪ ಅಂದ್ರೆ, ಯಾವ ತಂಡದ ಒಂದು ಆಟದ ಮೇಲೆ ಉಳ್ಕಿದ 3 ತಂಡಗಳು ಅಂದ್ರೆ 4 ತಂಡಗಳ ಹಣೆ ಬರ ಬರಿ ಆಗ್ತದಂದ್ರೆ ಮುಂಬೈ ತಂಡ. ಹೌದು, ಮುಂಬೈ ತಂಡ ಈಗ ಸಂಪೂರ್ಣವಾಗಿ ಲೀಗ್ನಿಂದ ಹೊರಗೆ ಹೋಗೈತಿ. ಆದರೆ ಇದು ಅವರ ಭಾಳ ಒಂದು ಪ್ರತಿಷ್ಠೆಯ ಮ್ಯಾಚ್ ಅನ್ಬೋದು ನಾವು, ಇವತ್ತು ನಡೆಯುವಂಥ ಮ್ಯಾಚ್, ಅಥವಾ ಅವರ ಒಂದು ಮರ್ಯಾದೆ ಪ್ರಶ್ನೆ ಅಂತ ಅನ್ಬೋದು. ಯಾಕಪ್ಪ ಅಂತಂದ್ರೆ ಈ ಮ್ಯಾಚ್ ಇರೋದು ಮುಂಬೈದವರ ಹೋಮ್ ಗ್ರೌಂಡ್ ಒಳಗೆ ನಾವು ಈ ಒಂದು ಲೀಗ್ ಒಳಗೆ ಸರಿಯಾದಂಥ ಅಭಿಮಾನಿಗಳಿಗೆ ಬೇಕಾದಂಥ ಫಲಿತಾಂಶವನ್ನು ನೀಡಿಲ್ಲ. ಅದರ ಬದಲಾಗಿ ಈ ಒಂದು ಮ್ಯಾಚನ್ನಾದರೂ ಗೆದ್ದು ನಾವು ಅಭಿಮಾನಿಗಳಿಗೆ ಖುಷಿ ಪಡಿಸೋಣ ಅಂತೇಳಿ ಒಂದು ಮರ್ಯಾದೆನ ಉಳಿಸ್ಕೋಣ ಅಭಿಮಾನಿಗಳ ಮುಂದೆ ಅನ್ನೋದು ಮುಂಬೈ ತಂಡದ ಹಠ ಆಗೈತಿ. ಆದರೆ ಮುಂಬೈ ತಂಡದ ವಿರುದ್ಧ ಇರುವಂತಹ ಇನ್ನು ಉಳಿದಂಥ 3 ತಂಡಗಳೇನಿದಾವಲ್ಲ, ಅಂದರೆ 4 ತಂಡಗಳು, ಆ 4 ತಂಡಗಳ ಭವಿಷ್ಯ ಇವತ್ತು ಅರಡಿಗೈತಿ. ಆ ಕ್ವಾಲಿಫೈ ಆಗೋಕ್ಕೆ 3ನೇ ಸ್ಥಾನಕ್ಕಾಗಿ 4 ತಂಡಗಳು ಹೊಡೆದಾಡ್ತಲ್ಲ, ಆ ಒಂದು 4 ತಂಡಗಳ ಹಣೆ ಬರ ಮುಂಬೈ ಬ್ಯಾಟಿಂಗ್ ಮತ್ತು ಬಾಲಿಂಗ್ ಮೇಲೆ ಡಿಪೆಂಡ್ ಆಗೈತೆ ಅನ್ಬೋದು. ಏನಪ್ಪ ಅಂತಂದ್ರೆ ಮುಂಬೈ ಮತ್ತು ರಾಜಸ್ಥಾನ್ ಇವತ್ತು ನಡೆಯುವಂಥ ಮ್ಯಾಚ್, ಇವತ್ತಿನ ನಡೆಯುವಂಥ ಮ್ಯಾಚ್ ಒಳಗೆ ಏನಾದರೂ ಮುಂಬೈ ಗೆದ್ದು ಬಿಡ್ತಪ್ಪ ಅಂತಂದ್ರೆ ಇಲ್ಲಿ ರಾಜಸ್ಥಾನ ಸಂಪೂರ್ಣವಾಗಿ ಹೊರಗೆ ಹೋದಂಥ ಲೆಕ್ಕಾಚಾರ ಆಗುತ್ತೆ. ಆವಾಗ ಡೆಲ್ಲಿ ಆಗಿರ್ಬೋದು, ಕಲ್ಕತ್ತಾ ಆಗಿರ್ಬೋದು, ಮತ್ತು ಹೊಳ್ಳಿ ಏನಪ್ಪ ಅಂತಂದ್ರೆ ಈಗ ಯಾವುದೊಂದು 4ನೇ ಸಾಲಿನೊಳಗೆ ಈಗ ಆಲ್ರೆಡಿ ಪಾಯಿಂಟ್ ಟೇಬಲ್ ಒಳಗೆ ಐತಲ್ಲ ಪಂಜಾಬ್, ಅವ್ರಿಗೂ ಸಹಿತ ಚಾನ್ಸಸ್ ಐತಿ. ಅದರ ಬದಲಾಗಿ ಏನಾದರೂ ಇವತ್ತು ಮುಂಬೈ ಸೋತು ರಾಜಸ್ಥಾನ್ ರಾಯಲ್ಸ್ ಗೆದ್ದು ಬಿಡ್ತಪ್ಪ ಅಂತಂದ್ರೆ 3 ತಂಡಗಳ ಇನ್ನುಳಿದ 3 ತಂಡಗಳು ಯಾವ್ಯಾವ ಅಂದ್ರೆ ಡೆಲ್ಲಿ, ಕಲ್ಕತ್ತಾ ಮತ್ತು ಪಂಜಾಬ್, ಈ 3 ತಂಡಗಳನ್ನು ಬದಿಗೆ ಸೇರಿಸಿ ಅದು 4ನೇ ಸ್ಥಾನದೊಳಗೆ ಹೋಗಿ ಕುಂದಿರ್ತೈತಿ, ಕ್ವಾಲಿಫೈ ಆಕೈತಿ. ಹೀಗಾಗಿ ಇವತ್ತು ಏನೈತಲ್ಲ ಆ ಒಂದು ತಂಡದ ಮೇಲೆ ಈಗ ಉಳಿದಂಥ ತಂಡಗಳ ಲೆಕ್ಕಾಚಾರ ಸ್ಟಾರ್ಟ್ ಆಗೈತಿ. ಮುಂಬೈದವರು ಗೆದ್ದರೆ ಅಷ್ಟೇ ಅಲ್ಲ, ಇನ್ನು ಉಳಿದಂಥ ತಂಡಗಳು ಡೆಲ್ಲಿ ಆಗಿರ್ಬೋದು, ಡೆಲ್ಲಿಗಂತೂ ಗಣಿತದ ಲೆಕ್ಕಾಚಾರ ಭಾಳ ಅಂದ್ರೆ ಭಾಳ ಬೇಕಾಗೈತಿ. ಯಾಕೆಂದರೆ ಅದರದೊಂದು ರನ್ ರೇಟ್ ಭಾಳ ಕಡಿಮೆ ಇರೋದ್ರಿಂದ ಅವರು ಬೇರೆ ತಂಡಗಳ ಮೇಲೆ ಡಿಪೆಂಡ್ ಆಗಿರೋದು ಭಾಳ ಅನಿವಾರ್ಯ ಆಗೈತಿ. ಆದ್ದರಿಂದ ಈಗ ಉಳಿದ ತಂಡಗಳ ಲೆಕ್ಕಾಚಾರನ ಮುಂಬೈ ಬರಿತೈತಿ. ಇವತ್ತಿನ ಈ ತಂಡದಲ್ಲಿ ಅಥವಾ ಇವತ್ತಿನ ಈ ಪಂದ್ಯದಲ್ಲಿ ಏನಾಗಬಹುದು, ಮುಂಬೈ ತಂಡ ಏನಾದರೂ ಸೋತು ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ ಒಂದು ಅವಕಾಶ ಸಿಗ್ಬೋದಾ, ಅಥವಾ ಮುಂಬೈ ಗೆದ್ದು ಇನ್ನು ಉಳಿದಂಥ 3 ತಂಡಗಳಿಗೆ ಅವಕಾಶ ಸಿಗ್ಬೋದಾ? ನಿಮಗೇನು ಅನಿಸುತ್ತೋ ವಾಪಸ್ ಮತ್ತು ಇವತ್ತಿನ 3ನೇ ಸ್ಥಾನವನ್ನು 4 ತಂಡದೊಳಗೆ ಯಾವ ತಂಡ ಅಲಂಕರಿಸ್ತದೆ ಅಂತೇಳಿ ನಿಮ್ಗೆ ಯಾವ ತಂಡ ಇಷ್ಟ ಆಗುತ್ತೆ, ಮತ್ತು ಯಾವ ತಂಡ ಬಂದ್ರೆ RCBಗೆ ಲಾಭ ಆಗುತ್ತೆ ಅಂತೇಳಿ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸ್ರಿ.